ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. Sri Raghavendra Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar ಸ್ಟೇಷನ್ ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, beside Santoshi Theatre, Raichur. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ Exchange Festival for mixer grinder and gas stoves, 15th February 31st March 2022. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರು. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶತಮಾನೋತ್ಸವ ಅಂಗವಾಗಿ ದಿನಾಂಕ 16/3/2022 ರಂದು ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ ಉಚಿತ ಬಾಯಿ ಮತ್ತು ದೇಹದ ಕ್ಯಾನ್ಸರ್ ತಪಾಸಣೆ ಶಿಬಿರ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರೈತ ಮನೆ ಬಾಗಿಲಿಗೆ ದಾಖಲೆ ಯೋಜನೆ. ಸಿದ್ದರಾಂಪುರ್ನಲ್ಲಿ ಡಿಸಿ ಡಾ. ಅವಿನಾಶ್ ಮೆನನ್ ಚಾಲನೆ. ರೈತರಿಗೆ ದಾಖಲೆ ವಿತರಣೆ. ರಾಷ್ಟ್ರೀಯ ಲೋಕ ಅದಾಲತ್ ರಾಜ್ಯ ಸಂಧಾನ, 2 ಕಕ್ಷಿದಾರರಿಗೆ ನ್ಯಾಯ. ಮಹಾದೇವಪ್ಪ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವತಿಯಿಂದ 13 ಜನ ಫಲಾನುಭವಿಗಳಿಗೆ ಪೈಪ್ ಮೋಟಾರ್ಸ್ ಟವರ್ ವೈರ್ಗಳ ವಿತರಣೆ. ಬಸನಗೌಡ ದದ್ದಲ್. ನವೋದಯ ಶಿಕ್ಷಣ ಸಂಸ್ಥೆ 371 ಜೆ ಮೀಸಲು ರದ್ದಿಗೆ ಸಲ್ಲಿಸಿರುವ ಅರ್ಜಿ ಮಂಗಳವಾರ ಅಂತಿಮ ತೀರ್ಪು. ಪರವಾಗಿ ಬಂದರೆ ವಿಜಯೋತ್ಸವ, ಇಲ್ಲದಿದ್ದರೆ ನವೋದಯ ಶಿಕ್ಷಣ ಸಂಸ್ಥೆಗೆ ಮುತ್ತಿಗೆ. ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ. ಶಾಲಾ ಮಕ್ಕಳಿಗೆ ನೀಡುವ ಕ್ಷೀರಭಾಗ್ಯ ಹಾಲು ಕಾಳಸಂತೆಯಲ್ಲಿ ಮಾರಾಟ. ತನಿಖೆಗೆ ಸೂರ್ಯನಾರಾಯಣ ಆಗ್ರಹ. ಮಾರ್ಚ್ 28 ಮತ್ತು 29 ರಂದು ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಮುಷ್ಕರ. ಯಶಸ್ವಿಗೆ ಎಲ್ಲಾ ಕಾರ್ಮಿಕ ಸಂಘಟನೆಗಳು ಬೆಂಬಲಿಸಿ ಯಶಸ್ವಿಗೊಳಿಸಿ. ಸೋಮಶೇಖರ್. ಮತ್ತು ರಾಯಚೂರು ನ್ಯಾಯಾಲಯಕ್ಕೆ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ವಾಹನ ವಿತರಣೆ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ಇಂದಿನಿಂದ ಪ್ರಾರಂಭಿಸಿರುವ ರೈತನ ಮನೆ ಬಾಗಿಲಿಗೆ ಭೂ ದಾಖಲೆಗಳ ಯೋಜನೆಗಳನ್ನು ತಾಲೂಕಿನ ಸಿದ್ದರಾಂಪುರ ಗ್ರಾಮದಲ್ಲಿ ಜನರಿಗೆ ಭೂ ದಾಖಲೆಗಳನ್ನು ನೀಡುವ ಮೂಲಕ ಜಿಲ್ಲಾಧಿಕಾರಿ ಡಾ. ಅವಿನಾಶ್ ಮೆನನ್ ಚಾಲನೆ ನೀಡಿದರು.
ರಾಜ್ಯ ಸರ್ಕಾರ ಇಂದಿನಿಂದ ಪ್ರಾರಂಭಿಸಿರುವ ರೈತನ ಮನೆ ಬಾಗಿಲಿಗೆ ಭೂ ದಾಖಲೆಗಳ ಯೋಜನೆಗಳನ್ನು ತಾಲೂಕಿನ ಸಿದ್ದರಾಂಪುರ ಗ್ರಾಮದಲ್ಲಿ ಜನರಿಗೆ ಭೂ ದಾಖಲೆಗಳನ್ನು ನೀಡುವ ಮೂಲಕ ಜಿಲ್ಲಾಧಿಕಾರಿ ಡಾ ಅವಿನಾಶ್ ಮೆನನ್ ಚಾಲನೆ ನೀಡಿದರು. ಗ್ರಾಮದ ಜನರಿಗೆ ಪಹಣಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಅಟ್ಲಾಸ್ ದಾಖಲೆಗಳು ಒಳಗೊಂಡಂತೆ ಪ್ರಮಾಣ ಪತ್ರಗಳನ್ನು ಸಾಂಕೇತಿಕವಾಗಿ ನೀಡಿದರು. ಸರ್ಕಾರ ಪ್ರಾರಂಭಿಸಿರುವ ರೈತ ಮನೆ ಬಾಗಿಲಿಗೆ ದಾಖಲೆ ಯೋಜನೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿಯೂ ಜಾರಿಗೊಳಿಸಲಾಗಿದೆ. ಪಹಣಿ ಸೇರಿದಂತೆ ಅಗತ್ಯ ದಾಖಲೆಗಳಿಗೆ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಿ ಮನೆ ಬಾಗಿಲಿಗೆ ಸೇವೆ ಒದಗಿಸಲಾಗುತ್ತದೆ. ರೈತರು, ಸಾರ್ವಜನಿಕರು ನೂತನ ವ್ಯವಸ್ಥೆ ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಇದ್ದರು. ಲೋಕ್ ಅದಾಲತ್ನಲ್ಲಿ ಉಭಯ ಕಕ್ಷಿದಾರ ಸಮಕ್ಷಮದಲ್ಲಿ ಪ್ರಕರಣ ಇತ್ಯರ್ಥವಾಗುವುದರಿಂದ ಉಭಯ ಕಕ್ಷಿದಾರರಿಗೆ ಜಯ ದೊರೆತಂತೆ ಎಂದು ಪ್ರಭಾರಿ ಜಿಲ್ಲಾ ಸತ್ರ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಮಹಾದೇವಪ್ಪ ಜಿ ಕೊಡವಕ್ಕಲಿಗರ್ ಅವರು ತಿಳಿಸಿದರು. ಅವರು ಶನಿವಾರ ನಗರದ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಲಯದಲ್ಲಿ ನಡೆದ ಮೆಗಾ ಲೋಕ್ ಅದಾಲತ್ ಉದ್ದೇಶಿಸಿ ಮಾತನಾಡಿದರು. ರಾಜ್ಯ ಕಾನೂನು ಪ್ರಾಧಿಕಾರದ ಆದೇಶ ಮೇರೆಗೆ ತಾಲೂಕು ಮತ್ತು ಜಿಲ್ಲಾ ನ್ಯಾಯಾಲಯದಲ್ಲಿ ಲೋಕ್ ಅದಾಲತ್ ನಡೆಯುತ್ತಿದೆ. ಇಂದು ರಾಯಚೂರು ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ ಸುಮಾರು 40 ವರ್ಷಗಳ ಎಲ್ಲಾ ಪ್ರಕರಣಗಳನ್ನು ಪರಿಶೀಲನೆ ಮಾಡಿ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥವಾಗುವ 15,000 ಪ್ರಕರಣಗಳನ್ನು ಗುರುತಿಸಲಾಗಿದೆ. ಈ ಎಲ್ಲಾ ಪ್ರಕರಣಗಳು ಉಭಯ ಕಕ್ಷಿದಾರರಿಗೆ ಮಾಹಿತಿ ನೀಡಲಾಗಿದೆ. ಲೋಕ್ ಅದಾಲತ್ ಸದುಪಯೋಗ ಜಿಲ್ಲೆಯ ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಈ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಗೊಂಡ ಪ್ರಕರಣಗಳಿಗೆ ಮೇಲ್ಮನವಿಗೆ ಅವಕಾಶ ಇರುವುದಿಲ್ಲ. ಉಭಯ ಕಕ್ಷಿದಾರರಿಗೆ ಜಯ ದೊರೆಯುತ್ತದೆ ಎಂದರು. ವಿಶೇಷವಾಗಿ ಇಂದು ರಾಯಚೂರು ನಗರ ಕೋರ್ಟ್ ಮುಂಭಾಗದ ಶೇಖ್ ರಸೂಲ್ ಸಾಬ್ ಅವರ ಜಾಗದ ಸುಮಾರು 41 ವರ್ಷದ ಪ್ರಕರಣ ಉಭಯ ಕಕ್ಷಿದಾರ ಸಮಕ್ಷಮದಲ್ಲಿ ರಾಜಿ ಸಂಧಾನ ಮಾಡಲಾಗುತ್ತಿದೆ ಎಂದರು. ಡಿಪಾಸಿಟ್ ಮಾಡ್ತದೆ, 5,000 ಡಿಪಾಸಿಟ್ ಮಾಡ್ತದೆ. ಇರಲಿ, ಹೆಚ್ಚು ನಮಗೆ ಆಪತ್ಕಾಲಕ್ಕೆ ಆಗುತ್ತೆ. ಏನು ಕಷ್ಟ ಬಂದಾಗ ಅಂತ ಒಳಗೆ ಬರ್ತದೆ. 3 ವರ್ಷ ಮಾಡ ಏನು ಬೇಡ, 3 ವರ್ಷ ಮಾಡೋಣ. ನಿಮಗೆ ಯಾವಾಗ ಆಪತ್ಕಾಲ ಬರ್ತದೆ ಅರ್ಜಿ ಬಿಡೋಣ. ಅಲ್ಲ ಸರ್, ಫಸ್ಟ್ ಡೇಲಿಂದ ಆಪತ್ಕಾಲ ಬರ್ತದೆ ಸರ್. ಫಸ್ಟ್ ಡೇ ಎಲ್ಲ ಸರ್ ತಗೊಂಡು ಹೋಗ್ತದೆ. ಅವತ್ತಿಂದ ಕಂಟಿನ್ಯೂಸ್ನಾಗಿ ಫೋನ್ ಮಾಡೋದೇ ಮಾಡೋದು. ದುಡ್ಡಿತ್ತು ಅಂದರೆ ಎಲ್ಲರೂ ಬರ್ತಾರೆ, ಸಂಬಂಧಿಕರು, ಫ್ರೆಂಡ್ಸು, ಅವರು ಬಂದು ಫೋನ್ ಖಾಲಿ ಮಾಡಿ ಬಿಡೋದು. ಆಗ ಇದೆಲ್ಲ ಮುಗೀತು ಅಂತಂದರೆ ಖರ್ಚಿಗೆ 10 ರೂಪಾಯಿ ಇರೋದಿಲ್ಲ. ಅದಕ್ಕೆ ಇಡೋದು 2 ಇಯರ್ ಸೇಫ್. ಅದರಲ್ಲಿ 50,000 ಎಫ್ ಡಿ ಫಾರ್ 2 ಇಯರ್ಸ್. ಯಾವ ಬ್ಯಾಂಕ್ ನೋಡ್ರಿ ನಾವು ಜೊತೆ ಬರ್ತೀವಿ. ಆಮೇಲೆ ಉಳಿದ 3 ಲ್ಯಾಕ್ ರಿಲೀಸ್ 50,000 ಕ್ರೋರ್ ಕೆ ಜಿ ಮಾಡಿ. ಸುಂದರಂ ಫೈನಾನ್ಸ್, ಸುಂದರಂ ಜನರಲ್ ತಮಿಳುನಾಡು ಬ್ಯಾಂಕ್ ಆದರೂ ತಮಿಳುನಾಡು ಸಿಕ್ಕಾಪಟ್ಟೆ ಆಗ್ತದೆ. ವೆಹಿಕಲ್ ಎಷ್ಟು ಮಾಡೋದ್ರಿ? ಮಾಡಿರಿ ಮಕ್ಕಳು ನೋಡ್ರಲ್ಲ, ಮ್ಯಾಲಿಂದ ಒಂದು ಸಾಲಕ್ಕೆಲ್ಲ ಮಾಡ್ಕೊಡ್ರಿ. ಅವ್ರಿಗೆ ಇರ್ರಿ, ಏನು ಬೆಳೆದಂಗೆ ಸ್ಕೂಲ್ ಖರ್ಚು ಅದು ಇದು ಎಲ್ಲ ಬರ್ತದೆ. ಅದಕ್ಕೆ ನಾನು 50 ಇಡ್ಬೇಕಂತ ಮಾಡಿದ್ದೆ. ಈಗ ನನಗೆ 25
ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮಹಾಜನ್ ಆರ್, ಎರಡನೇ ಸಿವಿಲ್ ನ್ಯಾಯಾಧೀಶ ನರಸಿಂಹಮೂರ್ತಿ ಎಂ, ವಕೀಲರಾದ ಇಂದೂಧರ್ ಪಾಟೀಲ್, ಅವಿನಾಶ್ ತಾರನಾಥ್ ಸೇರಿದಂತೆ ಇತರರು ಇದ್ದರು. ಇಂದು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರ ಕಾರ್ಯಾಲಯದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ 13 ಜನ ಫಲಾನುಭವಿಗಳಿಗೆ ಶಾಸಕರಾದ ಬಸನಗೌಡ ದದ್ದಲ್ ಅವರು ಪೈಪ್, ಮೋಟಾರ್, ಸ್ವಾಟರ್ ವೈರ್ಗಳನ್ನು ಮಾನ್ಯ ಶಾಸಕರು ವಿತರಿಸಿದರು. ಇಂದು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರ ಕಾರ್ಯಾಲಯದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ 13 ಜನ ಫಲಾನುಭವಿಗಳಿಗೆ ಶಾಸಕರಾದ ಬಸನಗೌಡ ದದ್ದಲ್ ಅವರು ಪೈಪ್, ಮೋಟಾರ್, ಸ್ವಾಟರ್ ವೈರ್ಗಳನ್ನು ಮಾನ್ಯ ಶಾಸಕರು ವಿತರಿಸಿದರು. ಸಂದರ್ಭದಲ್ಲಿ ಗಿಲಿಸ್ಕೂರು ಬ್ಲಾಕ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಗೌಡ, ಸಿದ್ದನ್ ಗೌಡ, ನರಸಿಂಹ ನಾಯಕ್, ಎಂಕನ್ ಗೌಡ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಗಿರೀಶ್ ಪ್ರಕಾಶ್ ಮಾರೆಪ್ಪ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶತಮಾನೋತ್ಸವ ಅಂಗವಾಗಿ ಉಚಿತ ಬಾಯಿ ಮತ್ತು ದೇಹದ ಕ್ಯಾನ್ಸರ್ ತಪಾಸಣೆ ಶಿಬಿರ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ರಾಯಚೂರು ಮತ್ತು ಎಚ್ಸಿಜಿ ಆಸ್ಪತ್ರೆ ಕಲಬುರಗಿ ಹಾಗೂ ಎಎಂಇಎಸ್ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ರಾಯಚೂರು ಇವರುಗಳ ಸಹಕಾರದೊಂದಿಗೆ ಉಚಿತ ಬಾಯಿ ಮತ್ತು ದೇಹದ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ದಿನಾಂಕ 16/3/2022 ರಂದು ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ ಎಚ್ಸಿಜಿ ಆಸ್ಪತ್ರೆ ಕಲಬುರಗಿಯ ಕ್ಯಾನ್ಸರ್ ಮತ್ತು ಬಾಯಿ ರೋಗ ತಪಾಸಣೆ ವಿಭಾಗ ಎಎಂಇಎಸ್ ದಂತ ಕಾಲೇಜು ತಜ್ಞರಿಂದ ಹಮ್ಮಿಕೊಳ್ಳಲಾಗುವುದು. ಆದ್ದರಿಂದ ತಮ್ಮಲ್ಲಿ ವಿನಂತಿಸುವುದು ಏನೆಂದರೆ ತಾವುಗಳು ಹಾಗೂ ತಮ್ಮ ಬಂಧು ಮಿತ್ರರನ್ನು ಕರೆದುಕೊಂಡು ಬಂದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿ. ಸ್ಥಳ: ಬಾಯಿ ರೋಗ ತಪಾಸಣಾ ವಿಭಾಗ, ಎಎಂಇಎಸ್ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಿಜನಗೇರ ರಸ್ತೆ, ಸರ್ಕಾರಿ ಪಾಲಿಟೆಕ್ನಿಕಲ್ ಕಾಲೇಜು ಹತ್ತಿರ, ರಾಯಚೂರು. ದೂರವಾಣಿ 0852324078. ಪ್ರಕಟಣೆ: ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಜಿಲ್ಲಾ ಶಾಖೆ, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Sri Brindavan Special Filter Coffee. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra Tuppa. Sri Raghavendra Ghee.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ. ಪ್ರಶಾಂತವಾದ ವಾತಾವರಣ, ಪರಿಸರ ಸೊಡಗಿನಲ್ಲಿ ನಿಮಗಿಷ್ಟವಾದ ಶುಚಿಯಾದ ರುಚಿಕರವಾದ ಊಟವನ್ನು ಸವಿಯಿರಿ. ಚಿಕನ್ ಐಟಂಗಳಾದ ಚಿಕನ್ ಮಸಾಲಾ, ಚಿಕನ್ ಕರಿ, ಚಿಕನ್ ಲಾಲಿಪಾಪ್, ಚಿಕನ್ 555, ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಬೋನ್ಲೆಸ್ ಬಿರಿಯಾನಿ. ಮಟನ್ ಐಟಂಗಳಾದ ಮಟನ್ ಬಿರಿಯಾನಿ, ಮಟನ್ ಸ್ಪೆಷಲ್ ಬಿರಿಯಾನಿ, ಮಟನ್ ಗ್ರೇವಿ, ಮಟನ್ ರೋಸ್ಟ್ ಅಂಡ್ ಮಟನ್ ಮಸಾಲಾ. ವೆಜ್ ಐಟಂಗಳಾದ ಪಾಲಕ್ ಪನೀರ್, ಟೊಮೆಟೊ ಕರಿ, ಮಶ್ರೂಮ್, ಬೇಬಿ ಕಾರ್ನ್, ಫಿಂಗರ್ ಚಿಪ್ಸ್, ರೋಟಿ ಫ್ರೈ, ಗೋಬಿ ಮಂಚೂರಿಯನ್, ದಾಲ್ ತಡ್ಕಾ, ಪನೀರ್ ಟಿಕ್ಕಾ, ಪನೀರ್ ಮಸಾಲಾ ಮತ್ತು ವೆಜ್ ಮಿಕ್ಸ್ ಕರಿ. ತಂದೂರಿ ಐಟಂಗಳಾದ ತಂದೂರಿ ರೋಟಿ, ತಂದೂರಿ ಬಟರ್ ನಾನ್, ತಂದೂರಿ ಕುಲ್ಚಾ, ಪರೋಟಾ. ರೈಸ್ ಐಟಂಗಳಾದ ಜೀರಾ ರೈಸ್, ಮಸಾಲಾ ರೈಸ್, ಟೊಮೆಟೊ ರೈಸ್ ಮತ್ತು ಎಗ್ ರೈಸ್. ಇಲ್ಲಿ ಭೇಟಿ ಕೊಡಿ ಶ್ರೀ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಬೈಲ್ 9972985847, 97401433153. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್, ಹೋಲ್ಸೇಲ್ ಮತ್ತು ರಿಟೇಲ್. ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, iron box, crockery sets, non-stick cookware items, all hotel and supplies items available. Visit Mohammad Yasin Home Appliances, Wholesale and Retail, Ma Complex, opposite CMC Complex, Harihara Road, Raichur. Royal Palace Function Hall. रॉयल पैलेस फंक्शन हॉल, बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें रॉयल पैलेस फंक्शन हॉल, नियर न्यू अमृता हॉस्पिटल, बिसाइड संतोषी थिएटर, रायचूर।
ಮೊಬೈಲ್ 98453 41063 96115 94131. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ 371 ಕಾಯ್ದೆಯಡಿ ನೀಡಲಾಗಿರುವ ಮೀಸಲು ರದ್ದಿಗೆ ನವೋದಯ ಶಿಕ್ಷಣ ಸಂಸ್ಥೆ ಹೈಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿ ಕುರಿತಾದ ತೀರ್ಪು ಸೋಮವಾರ ಇಲ್ಲವೇ ಮಂಗಳವಾರದಂದು ಹೊರಬರಲಿದ್ದು, ಈ ಭಾಗದ ವಿದ್ಯಾರ್ಥಿಗಳ ಪರವಾಗಿ ತೀರ್ಪು ಬಂದಲ್ಲಿ ವಿಜಯೋತ್ಸವ, ಇಲ್ಲದೆ ಇದ್ದಲ್ಲಿ ನವೋದಯ ಶಿಕ್ಷಣ ಸಂಸ್ಥೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲು ಇಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ 371 ಹೋರಾಟ ಸಮಿತಿ ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿಸಲಾಯಿತು. ಮಾಜಿ ಶಾಸಕ ಎ ಪಾಪರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಹೈಕೋರ್ಟ್ನಲ್ಲಿ ನಡೆದಿರುವ ಅರ್ಜಿ ವಿಚಾರಣೆ ಕುರಿತಾಗಿ ಚರ್ಚಿಸಲಾಯಿತು. ಮಂಗಳವಾರದಂದು ಅಂತಿಮ ತೀರ್ಪು ಹೊರಬೀಳುವ ವಿಶ್ವಾಸವಿದೆ. ಕೋರ್ಟಿನ ತೀರ್ಪಿನ ಮಾಹಿತಿ ಪಡೆದು ಮುಂದಿನ ಹೋರಾಟ ನಿರ್ಧರಿಸಬೇಕಿದೆ. ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ರಾಜ್ಯ ಸರ್ಕಾರ ಭರವಸೆ ನೀಡಿದೆ. ಅಗತ್ಯ ಬಿದ್ದಲ್ಲಿ ಕಾನೂನಾತ್ಮಕವಾಗಿಯೂ ಸರ್ಕಾರ ಮುಂದಾಗುವ ಭರವಸೆ ನೀಡಿದೆ ಎಂದು ಶಾಸಕ ಡಾ ಶಿವರಾಜ್ ಪಾಟೀಲ್ ಹೇಳಿದರು. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 371 ಜಾರಿ ಸಮಸ್ಯೆಗಳು, ಲೋಪಗಳನ್ನು ಸರಿಪಡಿಸಲು ಬೇಕಿರುವ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ ಎಂದರು. ಹೈಕೋರ್ಟ್ ತೀರ್ಪಿನ ನಂತರ ಮೊದಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದು, ನಂತರ ನವೋದಯ ಶಿಕ್ಷಣ ಸಂಸ್ಥೆಗೆ ಮುತ್ತಿಗೆ ಹಾಕಲು ಸಭೆ ನಿರ್ಧರಿಸಿತು. ಇದು 371 ಏನಿದೆ ಸರ್ಕಾರ ಇದು ನಾನೇ ಅದಕ್ಕೆ ನಾವು ಎಲ್ಲ ನಾವು ಲ್ಯಾಂಡ್ ಬೇರೆಗಳಿಗೆಲ್ಲ ಕೂಡ ತೆಗಿಲಿಕ್ಕೆ ಆಗ್ಬೋದು. ಡೀಟೇಲ್ಸ್ ಕೊಟ್ಟರೆ ಅವ್ರಿಗೆ ನೋಟಿಸ್ ಕೊಡೋದು ಏನು ಕೊಡೋದು, ನಾವೆಲ್ಲ ಟ್ಯಾಂಕ್ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಎಷ್ಟು ಅದಕ್ಕೂ ಒಂದು ರೀತಿಯಲ್ಲಿ ಒಂದು ಸಕ್ಸಸ್ ಆಗ್ತೀವಿ. ಎಲ್ಲ ರೀತಿಯಲ್ಲಿ ಅವ್ರು ಹಾಸ್ಕೊಡ್ಬೇಕಂತ ಇರಲ್ಲ. ಏನಪ್ಪ ನಾವು ರೈತರು ತಳ್ಕೊಂಡಿವಲ್ಲ ಅನ್ನೋದಕ್ಕೆ ಆಗ್ಬೇಕು. ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ, ನಮ್ಮ ಮುಂದಿನ ಪೀಳಿಗೆ ವಿದ್ಯಾರ್ಥಿಗಳಿಗೆ ಮೂಗು ಕೊಡ್ಬೇಕು, ಕೈ ಹಿಡಿಯೋರು ಕಾಲಿಡೋರು ಹಿಡ್ಕೋಬೇಕು. ಹೆಣ್ಣು ಮಾಡಬೇಕಂತ ಅಪ್ಪ ಮಾಡ್ಕಂತಾರಪ್ಪ, ನಾಳೆ ಬರ್ತೀನಿ. ಏನ್ ಮಾತಾಡ್ತೀರಿ ನೀವು? ಏನ್ ಆಗಲಿಲ್ಲ, ಯಾವ್ದು ಆಗಲ್ಲ ಅಂತ ಹೇಳ್ತೀರ. ಅವನು ಮಾಡ್ಕಂತಾನ, ಅವ್ನ ಅಪ್ಪ ಮಾಡ್ಕಂತಾನ. ಮಾಡಿಕೊಳ್ಳೋ ಸಂಗತಿ ಬೇಡ. ಈಗ ಬೇಡ, ಹೇಳ್ತೀನಲ್ಲ, ಮಾಜಿ ಶಾಸಕ ಎ ಪಾಪರೆಡ್ಡಿ ಮಾತನಾಡಿ, ನವೋದಯ ಶಿಕ್ಷಣ ಸಂಸ್ಥೆ ಇಲ್ಲಿಯ ಜನರ ಭಾವನೆಗಳ ವಿರುದ್ಧವಾಗಿ ನಡೆದುಕೊಂಡಿದೆ. ಹೈಕೋರ್ಟಿಗೆ ಸಲ್ಲಿಸಿರುವ ಅರ್ಜಿಯ ಅಂತಿಮ ತೀರ್ಪು ಮಂಗಳವಾರ ಹೊರಬರಲಿದ್ದು, ಮುಂದಿನ ಹೋರಾಟ ಕುರಿತಾಗಿ ನಿರ್ಧರಿಸಬೇಕಿದೆ. ತೀರ್ಪು ವಿದ್ಯಾರ್ಥಿಗಳ ಪರವಾಗಿ ಬಂದರೆ ವಿಜಯೋತ್ಸವ, ಇಲ್ಲದೆ ಹೋದಲ್ಲಿ ಮುತ್ತಿಗೆ ಹಾಕಿ ಅನಿರ್ದಿಷ್ಟ ಹೋರಾಟ ನಡೆಸಲು ನಿರ್ಧರಿಸಬೇಕಿದೆ ಎಂದರು. ಗುರುವಾರ ದಿವಸ ಅವರು ಮಾತಾಡಿದ್ದು ಎಲ್ಲರಿಗೂ ಗೊತ್ತಿದೆ, ಎಲ್ಲ ನಾವು ನೋಡಿ. ಈಗ ಚೀಫ್ ಮಿನಿಸ್ಟರ್ ಎಲ್ಲ ನಮ್ಮ ಪರವಾಗಿದ್ದಾರೆ. ಈಗ ಸೋಮವಾರ ಇಲ್ಲದೆ ಮಂಗಳವಾರ ಹೈಕೋರ್ಟ್ನಲ್ಲಿ ಆರ್ಡರ್ ಹೊರಗೆ ಬರುವಂಥ ವಿಚಾರ, ಜಡ್ಜ್ಮೆಂಟ್ ಹೊರಗೆ ಬರ್ತಾ ಇದೆ. ಅದು ನಮ್ಮ ಪರವಾಗಿ ಬಂದರೆ ಎಲ್ಲರೂ ಇಲ್ಲೇ ಸೇರಿ ವಿಜಯೋತ್ಸವ ಮಾಡಬೇಕಂತ. ಅದು ನಮ್ಮ ವಿರುದ್ಧ ಬಂದರೆ ಆ ಪರವಾಗಿ ಮಂಗಳವಾರದಿಂದ ನಾವು ಎಲ್ಲಿ ಸ್ಟ್ರೈಕ್ ಆಗಬೇಕು, ಎಲ್ಲಿ ಯಾವ ಗೇಟ್ಗೆ ಮುತ್ತಿಗೆ ಹಾಕಬೇಕು ಅನ್ನೋ ವಿಚಾರನ ಮಂಗಳವಾರ DC ಅವರಿಗೆ ಮೆಮೊರಾಂಡಮ್ ಕೊಟ್ಟು ಚರ್ಚೆ ಮಾಡಿ ಮುಂದೆ ಮಾಡಬೇಕು. ಇದು ತೀರ್ಮಾನ. ಈಗೆಲ್ಲ ವಿಪಕ್ಷ ಅವರು, ವಸಂತ್ ಕುಮಾರ್ ಅವರು, ರಜಾಕ್ ಪ್ರಸಾದ್ ಅವರು ಲೀಗಲ್ ಆಗಿ ಯಾವ ಥರ ನಾವು ಫೈಟ್ ಮಾಡಬೇಕು ಅನ್ನೋ ವಿಚಾರನ ಅವ್ರು ತೀರ್ಮಾನ ಮಾಡಿ ಒಂದು ಮೆಮೊರಾಂಡಮ್ ತಯಾರು ಮಾಡ್ತಾರೆ. ಆ ಮೆಮೊರಾಂಡಮ್ನ DC ಅವರಿಗೆ ಕೊಡುವಂಥ ವ್ಯವಸ್ಥೆ, ನಾವೆಲ್ಲರೂ ಕೊಡುವಂಥ ವ್ಯವಸ್ಥೆ ಆಗ್ತದೆ. ಆ ವ್ಯವಸ್ಥೆಯಲ್ಲಿ ಎಲ್ಲರೂ ಚರ್ಚೆ ಮಾಡಿ ಅಲ್ಲಿ ವಿರೋಧ ಬಂದರೆ ಆ ಕಾಲೇಜ್ನಂತ ಸ್ಟ್ರೈಕ್ ಮಾಡುವಂಥ ವ್ಯವಸ್ಥೆ. ಸ್ಟ್ರೈಕು ಮುತ್ತಿಗೆ ಎರಡೂ ಆಗ್ತದೆ. ಸ್ಟ್ರೈಕ್ ಸತತವಾಗಿರ್ತದೆ. ದಿನ ಒಂದು ಕಡೆ ಮುತ್ತಿಗೆ. ಅವು ಯಾವ ಕಾಲೇಜುಗಳಿವೆ ಎಲ್ಲ ಕಾಲೇಜುಗಳಲ್ಲಿ ದಿನ ಒಂಥರ ಮುತ್ತಿಗೆ ಮಾಡುವಂಥ ವ್ಯವಸ್ಥೆ ಆಗ್ತದೆ. ಮತ್ತು ಎಲ್ಲರೂ ಹಾಸ್ಟೆಲ್ನಾಗ ಬಂದಿದ್ದಾರೆ.
ಮಕ್ಕಳು ಬೇರೆ ಬೇರೆ ಊರಿಂದ ಬಂದಂಥ ಜನ ಅಂತ ಹಾಸ್ಟೆಲಲ್ಲಿ ವಾಸ ಮಾಡ್ತಾರೆ. ಆ ಹಾಸ್ಟೆಲ್ಗೂ ಮುತ್ತಿಗೆ ಅಲ್ಲಿದ್ದಂಥ ಎಲ್ಲ ವಿದ್ಯಾರ್ಥಿಗಳು ಹೊರಗೆ ಹಾಕೋದು ಅಂತ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆನ ಮುಂದಿನ ದಿನಗಳಲ್ಲಿ ಮಾಡುವಂಥ ವಿಚಾರ ಮಾಡಿ ಈ ಮೀಟಿಂಗ್ ಇಲ್ಲಿಗೆ. ಎಂ ವಿರೂಪಾಕ್ಷಿ ಮಾತನಾಡಿ, ಹೈಕೋರ್ಟ್ ತೀರ್ಪು ಆಧರಿಸಿ ಮುಂದಿನ ಹೋರಾಟ ಕೈಗೊಳ್ಳಬೇಕಿದೆ. ವಿಜಯೋತ್ಸವ ಇಲ್ಲ ಮುತ್ತಿಗೆ ಹಾಕಲು ಮುಂದಾಗಬೇಕಿದೆ. ನವೋದಯ ಶಿಕ್ಷಣ ಸಂಸ್ಥೆಯ 5 ಗೇಟ್ಗಳನ್ನು ಮುಚ್ಚಿ ವಸತಿ ನಿಲಯ ಕಾಲೇಜುಗಳನ್ನು ನಡೆಯದಂತೆ ತಡೆಯುವ ಹೋರಾಟ ನಡೆಸಬೇಕಿದೆ. ಮಂಗಳವಾರದಂದು ಮತ್ತೊಂದು ಸಭೆ ಸೇರಿ ಹೋರಾಟದ ರೂಪರೇಷೆ ನಿರ್ಧರಿಸೋಣ ಎಂದರು. ಸಭೆಯಲ್ಲಿ ಎ ವಸಂತಕುಮಾರ್, ಡಾ ರಜಾಕ್ ಉಸ್ತಾದ್, ಆಡಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ರವೀಂದ್ರ ಜಾಲ್ದಾರ್, ಎನ್ ಮಹಾವೀರ್, ಎನ್ ಶ್ರೀನಿವಾಸ್ ರೆಡ್ಡಿ, ನರಸಿಂಹಲು ಮಾಡಗಿರಿ, ಪಿ ಯಲ್ಲಪ್ಪ, ನಗರಸಭೆ ಸದಸ್ಯರುಗಳಾದ ಶಶಿರಾಜ್, ನಾಗರಾಜ್, ನರಸರೆಡ್ಡಿ, ಮಹೇಂದರ್ ರೆಡ್ಡಿ, ವೀರೇಶ್ ಕಡಗೋಳು, ಆಂಜನೇಯ, ಯು ನರಸರೆಡ್ಡಿ, ಇಕ್ಬಾಲ್ ಸಾಬ್, ಬೆಂಜಿಮಿನ್, ನರ್ಸಪ್ಪ, ಆಶಾಪುರ್, ಅನಿಲ್ ಕುಮಾರ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರುಗಳು ಇದ್ದರು. ಶಾಲಾ ಮಕ್ಕಳಿಗೆ ವಿತರಿಸಲಾಗುವ ಕ್ಷೀರಭಾಗ್ಯ ಹಾಲಿನ ಪುಡಿಯನ್ನು ಕಳ್ಳ ಸಾಗಾಣಿಕೆ ಮಾಡುತ್ತಿರುವುದು ಅವ್ಯವಹಿತವಾಗಿ ನಡೆಯುತ್ತಿದೆ ಎಂದು ಅಸ್ಕಿಹಾಳ ವಾಲ್ಮೀಕಿ ಸಂಘದ ಅಧ್ಯಕ್ಷ ಪಿ ಸೂರ್ಯನಾರಾಯಣ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಕ್ಕಳಲ್ಲಿ ಇರುವ ಅಪೌಷ್ಟಿಕತೆ ಹೋಗಲಾಡಿಸಲು ಶಾಲಾ ಮಕ್ಕಳಿಗೆ ಕ್ಷೀರಭಾಗ್ಯ ಯೋಜನೆ ಮೂಲಕ ಹಾಲು ವಿತರಿಸುವ ಯೋಜನೆ ಜಾರಿಗೊಳಿಸಲಾಗಿದೆ. ಆದರೆ ಶಾಲಾ ಮಕ್ಕಳಿಗೆ ವಿತರಿಸದೆ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ. ರಾಯಚೂರು ತಾಲೂಕಿನ ಅನೇಕ ಶಾಲೆಗಳ ಹಾಲಿನ ಪುಡಿ ಸಾಗಾಣಿಕೆ ಮಾಡಲಾಗುತ್ತಿದೆ. ಹೋಟೆಲ್ಗಳು, ಬೇಕರಿ ಅಂಗಡಿಗಳಿಗೆ ಹಾಲಿನ ಪುಡಿ ಮಾರಾಟ ಮಾಡಲಾಗುತ್ತಿದೆ. 2 ದಿನಗಳ ಹಿಂದೆಯಷ್ಟೇ ದ್ವಿಚಕ್ರ ವಾಹನದಲ್ಲಿ ಹಾಲಿನ ಪುಡಿ ಸಾಗಾಣಿಕೆ ಮಾಡುವಾಗ ಚೀಲವೊಂದು ಕೆಳಗೆ ಬಿದ್ದಿರುವುದು ಸಿಕ್ಕಿದೆ. ಬೈಕ್ ಸವಾರನಿಗೆ ಕರೆದರೂ ನಿಲ್ಲಿಸದೆ ಪರಾರಿಯಾಗಿದ್ದಾನೆ. ಯಾಪಲ್ದಿನ್ನಿ ರಸ್ತೆ ಮಧ್ಯದಲ್ಲಿ ಘಟನೆ ನಡೆದಿದೆ. ಶಿಕ್ಷಣ ಇಲಾಖೆ ಬಿಸಿಯೂಟ ಯೋಜನೆ ಅಧಿಕಾರಿಗಳು ನಿರ್ಲಕ್ಷ್ಯ ಎದ್ದು ಕಾಣುತ್ತಲಿದೆ. ಕೂಡಲೇ ಹಾಲಿನ ಪೊಟ್ಟಣವನ್ನು ವಶಕ್ಕೆ ಪಡೆದು ಯಾವ ಶಾಲೆಯಿಂದ ಸಾಗಾಣಿಕೆಯಾಗಿದೆ ಎಂದು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಕೆಲ ದಿನಗಳ ಹಿಂದೆಯಷ್ಟೇ ದೇವದುರ್ಗ ತಾಲೂಕಿನ 14 ಶಾಲೆಗಳಿಗೆ ಪೂರೈಸಬೇಕಾದ 5 ಲಕ್ಷ ರೂಪಾಯಿ ಮೌಲ್ಯದ 8,000 ಹಾಲಿನ ಪುಡಿ ವಂಚನೆಯಾಗಿರುವುದು ಬಯಲಾಗಿತ್ತು. ಈಗ ರಾಯಚೂರು ತಾಲೂಕಿನಲ್ಲಿಯೂ ಅಕ್ರಮ ನಡೆಯುತ್ತಿರುವುದು ಬಹಿರಂಗವಾಗಿದೆ ಎಂದರು. ಮಕ್ಕಳಿಗೆ ವಿತರಣೆ ಮಾಡದೆ ಕಳ್ಳ ಸಾಗಾಣಿಕೆ ಮಾಡುತ್ತಿರುವವರ ಬಗ್ಗೆ ನಮ್ಮ ರಾಜ್ಯದ ಕಲ್ಯಾಣ ಕರ್ನಾಟಕ ವಿಭಾಗದ ಅಪಸ್ಥಿತಿಯನ್ನು ಹೋಗಲಾಡಿಸಲು ಸರ್ಕಾರವು ಶಾಲಾ ಮಕ್ಕಳಿಗೆ ಅಕ್ಷರ ದಾಸೋಹ ಕಾರ್ಯಕ್ರಮದಡಿಯಲ್ಲಿ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿ ಮತ್ತು ಮಟ್ಟಗಳನ್ನು ವಿತರಿಸುತ್ತಿರುವ ಹಾಲಿನ ಪುಡಿಯ ಪೊಟ್ಟಣಗಳು ಮಕ್ಕಳಿಗೆ ಸರಿಯಾದ ಹಂಚಿಕೆ ಮಾಡದೆ ಸೋರಿಕೆಯಾಗಿ ಹೊರಗಡೆ ಹಣಿಕೆ ಮಾರಾಟವಾಗುತ್ತಿರುವುದು ಈಗಾಗಲೇ ದಿನಾಂಕ 20/12/2021 ದೇವದುರ್ಗ ತಾಲೂಕಿನ 14 ಶಾಲೆಗಳಲ್ಲಿ ಸುಮಾರು 5 ಲಕ್ಷ ಮೌಲ್ಯದ ಹಾಲಿನ ಪುಡಿ ವಿತರಣೆ ಮಾಡದೆ ಮಾರಾಟ ಮಾಡಿಕೊಂಡಿರುವವರ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಹಾಗೂ ದಿನಾಂಕ 2/12/2021 ಸಂಜೆವಾಡ ದಿನಪತ್ರಿಕೆಯಲ್ಲಿ ಸುಮಾರು 8,000 ಕೆಜಿ ಹಾಲಿನ ಪುಡಿ ವಂಚನೆಯಾಗಿರುವ ಬಗ್ಗೆ ಪ್ರಕಟವಾಗಿತ್ತು. ಪುನಃ ರಾಯಚೂರು ತಾಲೂಕಿನ ಹಾಲಿನ ಪುಡಿ ಪೊಟ್ಟಣಗಳು ಹೋಟೆಲ್ ಮಹಲ್ಗಳಿಗೆ ಮಾರಾಟವಾಗುತ್ತಿರುವುದು ಸರ್ವಸಾಮಾನ್ಯವಾಗಿ ನಡೆಯುತ್ತಿದೆ. ಆದ ಕಾರಣ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಸಹಾಯಕ ನಿರ್ದೇಶಕರು ಮತ್ತು ಉಪನಿರ್ದೇಶಕರು ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಮೊನ್ನೆ ತಾನೇ ರಸ್ತೆಯ ಮೇಲೆ ಹೋಗುತ್ತಿರುವ ದ್ವಿಚಕ್ರ ವಾಹನದ ಮೇಲೆ 10 ಹಾಲಿನ ಪಾಕೆಟ್ಗಳು ಉಳ್ಳ ಒಂದು ಚೀಲ ಕುಸಿದು ಬಿದ್ದಿದ್ದು ನಮ್ಮ ವಶದಲ್ಲಿರುತ್ತದೆ. ಆದ ಕಾರಣ ದಯಗಳ ತಾವುಗಳು ನಮ್ಮ ವಶದಲ್ಲಿರುವ ಪಟ್ಟಣಗಳನ್ನು ವಶಕ್ಕೆ ತೆಗೆದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೇಲೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಜರುಗಿಸಲು ತಮ್ಮಲ್ಲಿ ಪತ್ರಿಕಾಗೋಷ್ಠಿಯ ಮುಖಾಂತರ ಒತ್ತಾಯಿಸಿದರು. ಶಿವಕುಮಾರ್ ಯಾದವ್ ಮಾತನಾಡಿ, ಶಾಲೆಗಳಿಗೆ ಪೂರೈಕೆಯಾಗಿರುವ ಕ್ಷೀರಭಾಗ್ಯ ಹಾಲಿನ ಚೀಲದ ಬ್ಯಾಚ್ ನಂತರ ಪತ್ತೆ ಮಾಡಿದರೆ ಕೆಎಂಎಫ್ನಿಂದ ಪೂರೈಕೆಯಾಗಿರುವ ಮಾಹಿತಿ ಪಡೆದರೆ ಯಾವ ಶಾಲೆಯದು ಎಂದು ಪತ್ತೆಯಾಗುತ್ತದೆ. ಬಿಸಿಯೂಟ ಯೋಜನೆ ಅಧಿಕಾರಿಗಳು ಕೂಡಲೇ ತನಿಖೆ ಕೈಗೊಂಡು ಅಕ್ರಮ ತಡೆಯಲು ಮುಂದಾಗಬೇಕೆಂದರು. ಹಾಲಿನ ಪುಡಿ ಇರ್ತದೆ, ಅಂಗನವಾಡಿಗೆ ಸಪ್ಲೈ ಮಾಡೋದು ಸಣ್ಣದಿರುತ್ತೆ, ದೊಡ್ಡದಿರ್ತಪ್ಪ ನಮ್ಮ ಸ್ಕೂಲಿಗೆ ಇರ್ತದೆ. ಅದು ಬ್ಯಾಚ್ ನಂಬರ್ ತಗೊಂಡು KMF ಲಿಂದ ಸಪ್ಲೈ ಆಗುತ್ತೆ ನಮಗೆ. ಅಲ್ಲಿ ಯಾರು ದ್ಯಾಮನಗೌಡ ಅಂತ ಬಳ್ಳಾರಿ ಅವರು, ಅವ್ರ ಮೂಲಕ ಇಲ್ಲಿ ನವೀನ್ ಒಬ್ಬ ಸಪ್ಲೈ ಮಾಡ್ತಾನೆ ಸರ್ವರಾಜು. ಅವ್ರ ನಂಬರ್ ಕಾಂಟ್ಯಾಕ್ಟೇ ಸಿಗಲಿಲ್ಲ. ಆ್ಯಕ್ಚುಲಿ ಬ್ಯಾಚ್ ನಂಬರ್ ನಮಗೆ ಫೈಂಡ್ ಔಟ್ ಆಯ್ತಪ್ಪ ಅದು ಯಾವ ಸ್ಕೂಲಿಂದ ಅಂತ ನಮಗೆ ಈಸಿಯಾಗಿ ಫೈಂಡ್ ಔಟ್ ಆಗ್ತಿತ್ತು. ಇವತ್ತು ಸ್ಯಾಟರ್ಡೆ ಸಂಡೇ ಬಂದಂತ ಒಂದು ಪತ್ರಿಕಾ ಮೇಲೆ ಆಗಲಿ, ಆಮೇಲೆ ಬೇಕಾದ್ರೆ CS ಮೇಡಮ್ ಬಂದಾಗ ಅವರಿಗೆ ಒಂದು ಗಮನ ತಂದಿಸಿ ಸ್ವಲ್ಪ ತನಿಖೆ ಇಲಾಖೆಯಿಂದ ಆಯ್ತಪ್ಪ ಅಂದರೆ ಅನುಕೂಲ ಆಗುತ್ತೆ. ಮಕ್ಕಳಿಗೆ ಸಿಗತಕ್ಕಂಥ ಹಾಲಿನ ಪುಡಿ ಸರಿಯಾಗಿ ಸಮರ್ಪಕ ಆಗಲಿ ಅನ್ನೋ ಉದ್ದೇಶದಿಂದ ಇದು ಮಾಡಿದ್ದಾರೆ ಸರ್. ಈ ಸಂದರ್ಭದಲ್ಲಿ MD ಯೂನುಸ್ ಖಾನ್, ಬಾಬಾ ಕಲ್ಮಲ, ಎಂ ವಾಸುದೇವ್ ಮೂರ್ತಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. SC ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್
ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್, ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್, ಇಂಡೋ ವೆಸ್ಟರ್ನ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ available fancy and formal cloths in cotton, rayon, georgette, net, lyrica, etc. Top, kurti, chudidar, long frock, gowns, crop tops, sharara, midi, nighties, sarees, leggings, plaza, etc. Denima and lyrica jackets, jeans, baba suit, jodhpuri blazers, jibba, pajama, pathani, underwears, etc. Visit SA Fashion Hub opposite Dr. Kallappa Doctor's Lane, Pitla Bridge Road, Raichur. Mobile 9972779770. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಎಕ್ಸ್ಚೇಂಜ್ ಫೆಸ್ಟಿವಲ್ ಫಾರ್ ಮಿಕ್ಸರ್ ಗ್ರೈಂಡರ್ ಅಂಡ್ ಗ್ಯಾಸ್ ಸ್ಟವ್ಸ್ 15 February 31st March 2022. Royal Plus Scott Glass Top, Prestige Edge Gas Table with Scott Glass, Premier Scott Glass Top Gas Table, Delight Pro 750 weight 5 jars, Delight Plus Mixer Grinder 750 weight 4 jars, Prestige Urgent V2 750 weight 4 jars, Nakshatra Super 750 weight 4 jars, Nakshatra Plus 750 weight 3 jars and Stylo 550 V2 550 weight 3 jars available. ಇಂದೇ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರ್. ಮೊಬೈಲ್ 8892768322. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರಾಂಡೆಡ್ ಕ್ಲಾತಿಂಗ್ ಫ್ರಮ್ ನ್ಯೂ ಬಾರ್ನ್ ಬೇಬೀಸ್ ಟು teenage for boys and girls, ladies casual wear, night wear, high quality premium cotton quality available. GP Kids Wear near Uma Hotel, Station Road, Raichur. Mobile 81970 78520.
ಶೋಭಾ ಕಾಂಚಿ ಸ್ಯಾರೀಸ್. ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844608181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದೇಶದಲ್ಲಿ ಕಾರ್ಪೊರೇಟ್ ಪರವಾಗಿ ಸರ್ಕಾರ ಕಾನೂನುಗಳು ಜಾರಿಗೊಳಿಸಿದ್ದು, ಕಾರ್ಮಿಕರ ವಿರುದ್ಧವಾದ ನೀತಿಗಳಿಂದ ಕಾರ್ಮಿಕರನ್ನು ದಿವಾಳಿಯನ್ನಾಗಿಸುತ್ತಿದೆ. ಕಾರ್ಮಿಕ ರೈತ ವಿರೋಧಿ ನೀತಿಗಳ ವಿರುದ್ಧ ಮಾರ್ಚ್ 28, 29ಕ್ಕೆ ಕಾರ್ಮಿಕ ಸಂಘಟನೆಗಳು ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದ್ದು, ಪ್ರತಿಯೊಬ್ಬರು ಭಾಗವಹಿಸಿ ಮುಷ್ಕರ ಯಶಸ್ವಿಗೊಳಿಸಬೇಕು ಎಂದು ಎಐಯುಟಿಯುಸಿ ರಾಜ್ಯ ಮುಖಂಡ ಸೋಮಶೇಖರ್ ಅವರು ಹೇಳಿದರು. ಅವರು ಇಂದು ನಗರದ ಕನ್ನಡ ಭವನದಲ್ಲಿ ಕಾರ್ಮಿಕರ ಜಂಟಿ ಸಂಘಟನೆಗಳ ಸಮಿತಿ ವತಿಯಿಂದ 28, 29 ಸಾರ್ವತ್ರಿಕ ಮುಷ್ಕರವನ್ನು ಯಶಸ್ವಿಗೊಳಿಸಲು ಕಾರ್ಮಿಕ ಜಿಲ್ಲಾ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದರು. ಆಳುವ ಸರ್ಕಾರಗಳು ದೇಶದ ಆರ್ಥಿಕತೆಯನ್ನು ವಿಪತ್ತಿನ ಅಂಚಿನತ್ತ ದೂಡುತ್ತಿವೆ. ದೇಶ ವಿರೋಧಿ ನೀತಿಗಳನ್ನು ಜಾರಿಗೊಳಿಸಲು ಮುಂದಾಗುತ್ತಿದ್ದು, ಅವುಗಳ ವಿರುದ್ಧ ನಾವೆಲ್ಲರೂ ಹೋರಾಡಬೇಕಿದೆ ಎಂದರು. ದೇಶದಲ್ಲಿ ಉದ್ಯೋಗ ನಾಶವಾಗುತ್ತಿದೆ. ಬೆಲೆ ಏರಿಕೆಯಿಂದ ಜನರು ಜೀವಮಟ್ಟ ಕುಸಿಯುತ್ತಿದೆ. ಬಡ ಜನರು ದುಡಿಯುವ ವರ್ಗ ತೀವ್ರವಾಗಿ ಸಂಕಷ್ಟಕ್ಕೆ ಗುರಿಯಾಗುತ್ತಿದ್ದಾರೆ. ದೇಶದಲ್ಲಿ ಉದ್ಯೋಗ ನಾಶವಾಗುತ್ತಿದೆ. ಬೆಲೆ ಏರಿಕೆಯಿಂದ ಜನರು ಜೀವನ ಮಟ್ಟ ಕುಸಿಯುತ್ತಿದೆ. ಬಡ ಜನರು ದುಡಿಯುವ ವರ್ಗ ತೀವ್ರವಾಗಿ ಸಂಕಷ್ಟಕ್ಕೆ ಗುರಿಯಾಗುತ್ತಿದ್ದಾರೆ. ದೇಶದಲ್ಲಿ ಹಸಿವಿನ ತೀವ್ರತೆ ಹೆಚ್ಚಾಗಿದೆ. ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತ 101ನೇ ಸ್ಥಾನಕ್ಕೆ ಇಳಿದಿದೆ ಎಂದು ತಿಳಿಸಿದರು. ದೇಶದಲ್ಲಿ ಬೆಲೆ ಹೆಚ್ಚಳಕ್ಕೆ ಸರ್ಕಾರವೇ ನೇರ ಕಾರಣವಾಗಿದೆ. ದೊಡ್ಡ ದೊಡ್ಡ ವ್ಯಾಪಾರಿಗಳು, ಕಾರ್ಪೊರೇಟ್ ಶಕ್ತಿಗಳು ಸರ್ಕಾರವನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಬೆಲೆಯನ್ನು ಗಗನಕ್ಕೆ ಏರಿಸಿವೆ. ಇದರಿಂದ ಜನಸಾಮಾನ್ಯರು ತತ್ತರಿಸುತ್ತಿದ್ದಾರೆ ಎಂದರು. ಮತ್ತೆ ಅದೇ ರೀತಿಯಾಗಿ ಸರ್ಕಾರ ಯಾವುದೇ ರೀತಿಯ ನಮ್ಮ ಕೇಂದ್ರ ಕಾರ್ಮಿಕ ಸಂಘಟನೆ ಈ ದೇಶದ ಕಾರ್ಮಿಕರ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಅವರ ಬೇಡಿಕೆಗಳಿಗೆ, ಅವರ ಮನವಿಗಳಿಗೆ ಬೆಲೆ ಕೊಡದಂತ ಏನು ನಮ್ಮ ಸರ್ವಾಧಿಕಾರಿ ಧೋರಣ ಅನುಸರಿಸತಕ್ಕಂಥ ಮೋದಿ ಸರ್ಕಾರ ಇವತ್ತು ಪುನಃ ಕಾರ್ಮಿಕರ ಮೇಲೆ ಗದಾಪ್ರಹಾರವನ್ನು ಮಾಡುವ ಮುಖಾಂತರ ಇವತ್ತು ದೇಶದಲ್ಲಿ ಕಾರ್ಮಿಕರ ಸಮಿತಿಗಳಲ್ಲಿ 44 ಕಾನೂನುಗಳನ್ನ 4 ಸಮಿತಿಗಳನ್ನಾಗಿ ಮಾಡಿರ್ತಕ್ಕಂಥ ಇದರ ವಿಚಾರ ಇರ್ಬೋದು. ಆಮೇಲೆ ಅತ್ಯಂತ ಜನಸಾಮಾನ್ಯರಿಗೆ ಬಾಧಿಸ್ತಕ್ಕಂಥ ಬೆಲೆ ಏರಿಕೆ ಏನಿದೆ ಇವತ್ತು, ಆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇರ್ಬೋದು, ಅಡುಗೆ ಅನಿಲ ಬೆಲೆ ಏರಿಕೆ, ಇಂಥ ಎಲ್ಲವನ್ನ ಅನುಸರಿಸುವ ಮುಖಾಂತರ ಕೇಂದ್ರ ಸರ್ಕಾರ ಜನ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಮತ್ತು ಎಲ್ಲ ಹಂತದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಿಗಳ ಖಾಸಗೀಕರಣ, ದೊಡ್ಡ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಸುಧಾರಣೆ ನೆಪದಲ್ಲಿ ಇವತ್ತು ಖಾಸಗೀಕರಣ ಮಾಡುವ ಮುಖಾಂತರ ಇವತ್ತೇನಂದ್ರೆ ಇಡೀ ಒಂದು ಸಾರ್ವಜನಿಕ ವಲಯದ ಅತ್ಯಂತ ಪ್ರಮುಖ ಉದ್ಯಮ ಆಗಿರ್ತಕ್ಕಂಥ ಬ್ಯಾಂಕಿಂಗ್ ವಲಯವನ್ನು ನಾಶ ಮಾಡಿಕೊಂಡಿದೆ. ಸಿಐಟಿಯು ಜಂಟಿ ಕಾರ್ಯದರ್ಶಿ ಡಿಎಸ್ ಶರಣಬಸವ ಮಾತನಾಡಿ, ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಗಳನ್ನು ರದ್ದುಗೊಳಿಸಬೇಕಾಗಿದೆ. ವಿದ್ಯುತ್ ತಿದ್ದುಪಡಿ ಕಾಯ್ದೆ ಹಿಂಪಡೆದುಕೊಂಡು ರೈತ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು. ಮಹಾಮಾರಿ ಕೋವಿಡ್ ನಡುವೆಯೂ ಕೆಲಸ ಮಾಡಿದ ಕಾರ್ಮಿಕರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದರು.
ಕೃಷಿ, ಆರೋಗ್ಯ ಮತ್ತು ಶಿಕ್ಷಣ ಸೇರಿದಂತೆ ಇತರೆ ಸಾರ್ವಜನಿಕ ಸೇವೆಗಳಿಗೆ ಹೂಡಿಕೆಯನ್ನು ಹೆಚ್ಚಿಸಬೇಕಾಗಿದೆ. ಪೆಟ್ರೋಲಿಯಂ ಮೇಲಿನ ಅಬಕಾರಿ ಸುಂಕವನ್ನು ಕಡಿಮೆಗೊಳಿಸಬೇಕಾಗಿದೆ ಎಂದು ತಿಳಿಸಿದರು. ಎಐಯುಟಿಯುಸಿ ಜಿಲ್ಲಾಧ್ಯಕ್ಷ ಎನ್ಎಸ್ ವೀರೇಶ್ ಮಾತನಾಡಿ, ದೇಶದಲ್ಲಿ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸಬೇಕು. ಅಂಗನವಾಡಿ, ಆಶಾ ಹಾಗೂ ಬಿಸಿಯೂಟ ಮತ್ತು ಇತರೆ ಸ್ಕೀಮ್ ವರ್ಕರ್ಸ್ಗಳಿಗೆ ಶಾಸನಬದ್ಧ ಕನಿಷ್ಠ ವೇತನ ಮತ್ತು ಸಾಮಾಜಿಕ ಭದ್ರತೆ ಖಾತ್ರಿಪಡಿಸಲು ಹೋರಾಟಕ್ಕೆ ನಾವೆಲ್ಲರೂ ಮುಂದಾಗಬೇಕಿದೆ ಎಂದರು. ಜಿಲ್ಲೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ರಾಯಚೂರು ವಿಶ್ವವಿದ್ಯಾಲಯ ಬೆಳವಣಿಗೆಗೆ ಶಾಶ್ವತ ಅನುದಾನ ಒದಗಿಸಬೇಕು. ಹಟ್ಟಿ ಚಿನ್ನದ ಗಣಿ ಖಾಸಗೀಕರಣ ಕೈಬಿಡಬೇಕು. ಒಪೆಕ್ ಆಸ್ಪತ್ರೆಯನ್ನು ಅಭಿವೃದ್ಧಿಪಡಿಸಬೇಕು. ಈ ಭಾಗದ ಕಾರ್ಮಿಕರ ಚಿಕಿತ್ಸೆಗಾಗಿ ಇಎಸ್ಐ ಆಸ್ಪತ್ರೆ ನಿರ್ಮಿಸಬೇಕೆಂದು ಒತ್ತಾಯಿಸಿದರು. ಬಿಜೆಪಿಯ ಬಿಎಂಎಸ್ ಅನ್ನು ಹೊರತುಪಡಿಸಿ ದೇಶದ ಎಲ್ಲ ಸಮಸ್ತ ದುಡಿದ ಜನರನ್ನ ಪ್ರತಿನಿಧಿಸತಕ್ಕಂಥ ಕೇಂದ್ರ ಕಾರ್ಮಿಕ ಸಂಘಟನೆಗಳು, ವಿವಿಧ ಫೆಡರೇಷನ್ಗಳು, ಯೂನಿಯನ್ಗಳು ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾವೆ. ಕೋಟ್ಯಾಂತರ ಜನ ಈ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿರತಕ್ಕಂಥ ಎಲ್ಲ ದುಡಿಯುವ ಜನರನ್ನ ಪ್ರತಿನಿಧಿಸಿ ನಡೀತಕ್ಕಂಥ ಈ ಕಾರ್ಯಕ್ರಮ ಈ ಜಿಲ್ಲೆಯಲ್ಲಿ ಸಾರ್ವತ್ರಿಕ ಮುಷ್ಕರ ಯಶಸ್ವಿ ಮಾಡಲಿಕ್ಕೆ ಇದು ನಾಂದಿ ಆಗಲಿ ಅಂತೇಳಿ ನಾನು ಮೊಟ್ಟ ಮೊದಲಿಗೆ ಸರಿಯಾಗಿ ಅದಕ್ಕೆ ಪರಿಹಾರಗಳನ್ನು ಸೂಚಿಸದೇ ಇರುವುದರಿಂದ ದೇಶದ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಪ್ರಮುಖ ಬೇಡಿಕೆಗಳು ಹಾಗೂ ಈಗಾಗಲೇ ಪ್ರಸ್ತಾವನೆಯಲ್ಲಿ ತಿಳಿಸಿದಂತೆ ನಮ್ಮ ದೇಶದ 44 ಕಾರ್ಮಿಕ ಕಾಯ್ದೆಗಳನ್ನು ಸತ್ವಹೀನಗೊಳಿಸಿ ಧ್ವಂಸ ಮಾಡಿ 4 ಸಂಹಿತೆಗಳನ್ನಾಗಿ ಏನು ಮಾಡಿದೆ ಈಗಿನ ಬಿಜೆಪಿ ಕೇಂದ್ರ ಸರ್ಕಾರ, ಅದನ್ನು ತಕ್ಷಣವೇ ನಿಲ್ಲಿಸಬೇಕು. ಕಾರ್ಮಿಕ ಕಾಯ್ದೆಗಳು ಹಿಂದಿನ ತರ ಮುಂದುವರಿಬೇಕು. ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡಬೇಕು. ಸ್ಕೀಮ್ ನೌಕರರಾಗಿರ್ತಕ್ಕಂಥ ಆಶಾ, ಅಂಗನವಾಡಿ, ಬಿಸಿಯೂಟ 1 ಕೋಟಿ ಕಾರ್ಮಿಕರು, ಮಹಿಳಾ ಕಾರ್ಮಿಕರನ್ನ ಸರ್ಕಾರಿ ನೌಕರರನ್ನಾಗಿ ಘೋಷಣೆ ಮಾಡಬೇಕು. ಅಲ್ಲಿವರೆಗೆ ಅವರಿಗೆ ಜೀವನ ಯೋಗ್ಯವಾಗಿರ್ತಕ್ಕಂಥ 25,000 ವೇತನ ಗ್ಯಾರಂಟಿ ಮಾಡಬೇಕು. ಹಾಗೆಯೇ ಖಾಸಗೀಕರಣ ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ, ಎಲ್ಲ ಸರ್ಕಾರಿ ಉದ್ದಿಮೆಗಳ ಖಾಸಗೀಕರಣ, ಆ ಖಾಸಗೀಕರಣ ನಿಲ್ಲಿಸಬೇಕು. ಬಹಳ ಮುಖ್ಯವಾಗಿ ಈಗಿನ ಬಿಜೆಪಿ ಸರ್ಕಾರ ರೈಲು, ವಿದ್ಯುತ್ತು, ಕಲ್ಲಿದ್ದಲು ಅಥವಾ ಇನ್ನಿತರ ಸಾರಿಗೆ ಮತ್ತು ಸಾರ್ವಜನಿಕ ಉದ್ದಿಮೆಗಳನ್ನ ಖಾಸಗಿಗಳಿಗೆ ವಹಿಸುತ್ತಾ ಇರೋದು ಅತ್ಯಂತ. ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡರಾದ ಶಿಕ್ಷಕ್ ಖಾದ್ರಿ, ಎನ್ಎಸ್ ವೀರೇಶ್, ಮುತಾಲಿಕ್, ತಿಮ್ಮಪ್ಪ ಸ್ವಾಮಿ, ಮಹೇಶ್ ಚಿಕಲ್ಪರವಿ, ವರಲಕ್ಷ್ಮಿ, ಮಹಮ್ಮದ್ ಯೂಸುಫ್, ಎಚ್ ಪದ್ಮಾ, ಈರಮ್ಮ ಸೇರಿದಂತೆ ಅನೇಕರು ಇದ್ದರು. ಕಾನೂನಿನ ಅರಿವು ಜನರಿಗೆ ಹೆಚ್ಚಿನ ಮಟ್ಟದಲ್ಲಿ ಸಮಯಕ್ಕೆ ಸರಿಯಾಗಿ ಅರಿವು ಮೂಡಿಸುವ ಉದ್ದೇಶದಿಂದ ಕಾನೂನು ಪ್ರಾಧಿಕಾರ ವತಿಯಿಂದ ಪ್ರತಿ ಜಿಲ್ಲೆಗೆ ಒಂದರಂತೆ ರಾಯಚೂರು ಜಿಲ್ಲೆಗೂ ಒಂದು ವಾಹನ ನೀಡಲಾಗಿದೆ. ಇಲ್ಲಿಯವರೆಗೆ ಯಾವುದೇ ಕಾನೂನಿನ ಕಾರ್ಯಕ್ರಮಗಳಿಗೆ ಹೋಗಬೇಕಾದರೆ ತೊಂದರೆಯಾಗುತ್ತಿತ್ತು. ಇದರಿಂದ ತೊಂದರೆ ಮತ್ತು ಅಧಿಕ ಖರ್ಚು ಭರಿಸಲಾಗುತ್ತಿತ್ತು. ಕಾನೂನಿನ ಅರಿವು ಜನರಿಗೆ ಹೆಚ್ಚಿನ ಮಟ್ಟದಲ್ಲಿ ಸಮಯಕ್ಕೆ ಸರಿಯಾಗಿ ಅರಿವು ಮೂಡಿಸುವ ಉದ್ದೇಶದಿಂದ ಕಾನೂನು ಪ್ರಾಧಿಕಾರ ವತಿಯಿಂದ ಪ್ರತಿ ಜಿಲ್ಲೆಗೆ ಒಂದರಂತೆ ರಾಯಚೂರು ಜಿಲ್ಲೆಗೂ ಒಂದು ವಾಹನ ನೀಡಲಾಗಿದೆ. ಕಾನೂನಿನ ಅರಿವು ಹೆಚ್ಚು ಜನರಿಗೆ ತಿಳುವಳಿಕೆ ನೀಡುವುದಕ್ಕೆ ಸಹಕಾರಿಯಾಗಲಿ ಎಂದು ಪ್ರತಿ ಜಿಲ್ಲೆಗೆ ಒಂದರಂತೆ 30 ಜಿಲ್ಲೆಗೆ ನೀಡಲಾಗಿದೆ. ರಾಜ್ಯ ಪ್ರಾಧಿಕಾರದವರು ನೀಡಿದಂಥ ಒಂದು ವಾಹನ. ನಾವಿಷ್ಟು ಇಲ್ಲಿವರೆಗೆ ಏನು ಮಾಡ್ತಿದ್ದೀವಿ ಅಂದರೆ, ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಬಾಡಿಗೆ ವಾಹನ ತೊಗೊಂಡು ಹೋಗ್ತಿದ್ವಿ. ಅದರಿಂದ ನಮಗೆ ಎಷ್ಟೋ ಸರಿ ತೊಂದರೆಗಳಾಗ್ತಿತ್ತು ಮತ್ತು ಎಕ್ಸ್ಟ್ರಾ ಖರ್ಚಾಗ್ತಿತ್ತು. ಇವತ್ತೇನಾಗಿದೆ ಅಂತಂದರೆ, ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿರಿ, ಜನರಿಗೆ ಹೆಚ್ಚು ಕಾನೂನು ತಿಳುವಳಿಕೆಯನ್ನು ಕೊಡುವ ಅನುಕೂಲ ಆಗಲಿ ಅಂತ ಹೇಳಿ ಈ ವಾಹನವನ್ನು 30 ಜಿಲ್ಲೆಗಳಿಗೆ, ಎಲ್ಲ ಜಿಲ್ಲೆಗಳಿಗೆ ಒಂದೊಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿ ರಾಯಚೂರು ಪ್ರಾಧಿಕಾರಕ್ಕೂ ಕೊಟ್ಟಿದ್ದಾರೆ. ಅದು ವಾಹನ ಇದೆ. ಇದನ್ನು ಚೆನ್ನಾಗಿ ಬಳಸ್ಕೊಳ್ಳಿ ಅಂತ ನಾವು ಹೇಳಲಿಕ್ಕೆ ಇಚ್ಛೆ
ರೈತ ಮನೆ ಬಾಗಿಲಿಗೆ ದಾಖಲೆ ಯೋಜನೆ ಸಿದ್ದರಾಂಪುರ್ನಲ್ಲಿ ಡಿಸಿ ಡಾಕ್ಟರ್ ಅವಿನಾಶ್ ಮೆನನ್ ಚಾಲನೆ, ರೈತರಿಗೆ ದಾಖಲೆ ವಿತರಣೆ. ರಾಷ್ಟ್ರೀಯ ಲೋಕ ಅದಾಲತ್ ರಾಜಿ ಸಂಧಾನ, ಇಬ್ಬರು ಕಕ್ಷಿದಾರರಿಗೆ ನ್ಯಾಯ, ಮಹಾದೇವಪ್ಪ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವತಿಯಿಂದ 13 ಜನ ಫಲಾನುಭವಿಗಳಿಗೆ ಪೈಪ್ ಮೋಟಾರ್ ಸ್ಟಾವರ್ ವೈರ್ಗಳ ವಿತರಣೆ, ಬಸನಗೌಡ ದದ್ದಲ್. ನವೋದಯ ಶಿಕ್ಷಣ ಸಂಸ್ಥೆ 371 ಮೀಸಲು ರದ್ದಿಗೆ ಸಲ್ಲಿಸಿರುವ ಅರ್ಜಿ ಮಂಗಳವಾರ ಅಂತಿಮ ತೀರ್ಪು. ಪರವಾಗಿ ಬಂದರೆ ವಿಜಯೋತ್ಸವ, ಇಲ್ಲದಿದ್ದರೆ ನವೋದಯ ಶಿಕ್ಷಣ ಸಂಸ್ಥೆಗೆ ಮುತ್ತಿಗೆ, ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ. ಶಾಲಾ ಮಕ್ಕಳಿಗೆ ನೀಡುವ ಕ್ಷೀರಭಾಗ್ಯ ಹಾಲು ಕಾಳಸಂತೆಯಲ್ಲಿ ಮಾರಾಟ, ತನಿಖೆಗೆ ಸೂರ್ಯನಾರಾಯಣ ಆಗ್ರಹ. ಮಾರ್ಚ್ 28 ಮತ್ತು 29ರಂದು ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಮುಷ್ಕರ, ಯಶಸ್ವಿಗೆ ಎಲ್ಲಾ ಕಾರ್ಮಿಕ ಸಂಘಟನೆಗಳು ಬೆಂಬಲಿಸಿ ಯಶಸ್ವಿಗೊಳಿಸಿ, ಸೋಮಶೇಖರ್. ಮತ್ತು ರಾಯಚೂರು ನ್ಯಾಯಾಲಯಕ್ಕೆ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ವಾಹನ ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. Sri Raghavendra Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar ಸ್ಟೇಷನ್ ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, beside Santoshi Theatre, Raichur. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಎಕ್ಸ್ಚೇಂಜ್ ಫೆಸ್ಟಿವಲ್ ಫಾರ್ ಮಿಕ್ಸರ್ ಗ್ರೈಂಡರ್ ಅಂಡ್ ಗ್ಯಾಸ್ ಸ್ಟವ್ಸ್, 15 February 31st March 2022. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರಪೇಟ್, ರಾಯಚೂರು. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶತಮಾನೋತ್ಸವ ಅಂಗವಾಗಿ ದಿನಾಂಕ 16/3/2022ರಂದು ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ ಉಚಿತ ಬಾಯಿ ಮತ್ತು ದೇಹದ ಕ್ಯಾನ್ಸರ್ ತಪಾಸಣೆ ಶಿಬಿರ.